ಮುಸ್ಲಿಮರ ಬಗ್ಗೆ ಸಲ್ಲದ ಮಾತನಾಡಿದಂತಹ ಶ್ರೀರಂಗಪಟ್ಟಣದ ಶಾಸಕ ಈಗ ಯೂಟರ್ನ್ ಭಾಷೆಯಷ್ಟೇ ಅಂತ ಹೇಳಿದ್ದಾರೆ. ಮುಸ್ಲಿಮರ ಬಗ್ಗೆ ಸಲ್ಲದ ಮಾತನಾಡಿದಂತಹ ಶ್ರೀರಂಗಪಟ್ಟಣ ಶಾಸಕ ಈಗ ಯೂಟರ್ನ್. ತಾನು ಆಡಿರುವಂತಹ ಮಾತುಗಳು ಉದ್ದೇಶಪೂರ್ವಕ ಅಲ್ಲ, ಇದು ಆಡುವ ಭಾಷೆಯಷ್ಟೇ ಅಂತೆ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಾಗ ಆಡುವ ಭಾಷೆಯಲ್ಲಿ ಮಾತನಾಡಿರುವೆ, ಅಧಿಕಾರಿಗೆ ಬೆದರಿಕೆಯನ್ನ ಹಾಕಿಲ್ಲ. ಇನ್ನೊಂದು ಧರ್ಮ ಮತ್ತು ಜಾತಿಯ ಬಗ್ಗೆ ಎಂದೂ ಕೂಡ ಮಾತನಾಡಿಲ್ಲ. ನನ್ನ ಮಾತುಗಳಿಗೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದು ಅದನ್ನ ಬೆಳೆಸುವುದು ಬೇಡ. ಮುಸ್ಲಿಂ ಮುಖಂಡರು ಎಸ್ಡಿಪಿಐ ಕಾರ್ಯಕರ್ತರಿಗೆ ಮನವಿಯನ್ನ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಶಾಸಕರು ಈಗ ಯೂಟರ್ನ್ ಅನ್ನ ಹೊಡೆದಿರುವಂತದ್ದು ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏನ್ ಹೇಳಿದ್ರು? ಆಸ್ತಿಯನ್ನ ಮುಸ್ಲಿಂ ಬಾಂಧವರಿಗೆ ಏನಾದ್ರೂ ಕೊಟ್ರೆ ನೇಣು ಅಂತ ಹೇಳಿ ಗದರಿಸಿದ್ದಂತಹ ಶಾಸಕರು ಈಗ ಯೂಟರ್ನ್ ಹೊಡೆದಿದ್ದಾರೆ. ನಾನು ಆಡೋ ಭಾಷೆನೇ ಹಾಗೆ ಅಂತ ಹೇಳಿ ನಿನ್ನೆ ಫ್ರೀಡಂ ಟಿವಿಯಲ್ಲಿ ಈ ವಿಚಾರವಾಗಿ ಸುದ್ದಿ ಪ್ರಸಾರವಾಗಿತ್ತು. ಮಂಗಳೂರಿನಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಹೋರಾಟವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಶಾಸಕ ಯೂಟರ್ನ್ ಹೊಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷದವರೇ ಮಾತನಾಡಬೇಕಾಗಿರುವಂತಹ ವಿಚಾರ ಇದಾಗಿತ್ತು. ಕಾಂಗ್ರೆಸ್ ಶಾಸಕರೇ ಆ ರೀತಿಯಾಗಿ ಮಾತನಾಡಿದ್ದು ಸಲ್ಲದು. ಮುಸ್ಲಿಂ ಬಾಂಧವರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ, ಒಪ್ಕೊಳ್ತೀರೆ. ಆದ್ರೆ ಕಾಂಗ್ರೆಸ್ ಅವರು ಈ ರೀತಿ ಮಾತನಾಡಿದ್ರೆ ಹೆಂಗೆ? ಮುಸ್ಲಿಮರ ಬಗ್ಗೆ ಸಲ್ಲದ ಮಾತನಾಡಿದಂತಹ ಶ್ರೀರಂಗಪಟ್ಟಣದ ಶಾಸಕ ಈಗ ಯೂಟರ್ನ್ ಹೊಡೆದಿದ್ದಾರೆ. ಸಾರಿ ಕೇಳೋದು ಬಹಳ ಈಸಿನಾ ಅಂತ, ಅದನ್ನ ಹಂಗ್ ಹೇಳಿದ್ದಲ್ಲ ಅಂತ ಹೇಳೋದು ಬಹಳ ಈಸಿನಾ ಅಂತ? ಅಲ್ಲಿ ರೆಕಾರ್ಡ್ ಆಗಿದೆ, ನಿಮ್ದೇ ವಾಯ್ಸು, ನೀವೇ ಮಾತನಾಡ್ತಾ ಇದ್ದೀರಿ. ತಾವು ಆಡಿರೋ ಮಾತಿಗೆ ಉದ್ದೇಶ ಪೂರ್ವಕವಾಗಿ ನಾನು ಮಾತನ್ನ ಆಡಿಲ್ಲ, ಅದು ಆಡು ಭಾಷೆಯಷ್ಟೇ ಅಂತ ಹೇಳಿ ಈಗ ಸಮಾಧಾನವನ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟರ ಮಟ್ಟಿಗೆ ಅದು ಸರಿ? ಕಾಂಗ್ರೆಸ್ನವರು ಇದಕ್ಕೆ ಉತ್ತರವನ್ನ ಕೊಡ್ಲೇಬೇಕು. ಮುಸ್ಲಿಂ ಬಾಂಧವರು ನಿಮ್ಗೆ ಓಟ್ ಹಾಕಿದ್ದಾರೆ, ನೀವು ಅಧಿಕಾರಕ್ಕೆ ಬರಲಿಕ್ಕೆ ಮುಸ್ಲಿಂ ಬಾಂಧವರು ಕೂಡ ಸಪೋರ್ಟ್ ಮಾಡಿದ್ದಾರೆ, ಅವರು ಕೂಡ ಕಾರಣಕರ್ತರೆ. ಅವರ ಬಗ್ಗೆ ಈ ರೀತಿ ಮಾತನಾಡೋದು ಸರಿಯಾ? ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಾಗ ಆಡು ಭಾಷೆಗಳಲ್ಲಿ ಮಾತನಾಡಿದೆ ಅಂತ ಈಗ ತಿರುಚ್ತಾ ಇದ್ದೀರಲ್ಲ, ಇದು ನಿಮ್ಮ ಪಕ್ಷಕ್ಕೆ ಹಾಗೂ ನಿಮಗೆ ಗೌರವ ತರುವಂತಹ ವಿಚಾರವೇ ಎನ್ನುವಂಥದ್ದು ಪ್ರಶ್ನೆ. ಈಗ ನಮ್ದೆಲ್ಲ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಆಡುವ ಮಾತಿನ ಮೂಲಕ ನೀವು ಮಾತನಾಡಿರೋದು ಸ್ವಲ್ಪ ಕಂಟ್ರೋಲ್ ಇದ್ದಿದ್ರೆ ಒಳ್ಳೇದಾಗಿತ್ತು ಅಂತ. ಅಧಿಕಾರಿಗಳಿಗೆ ಬೆದರಿಕೆಯನ್ನ ಹಾಕಿಲ್ಲ, ಇನ್ನೊಂದು ಧರ್ಮ ಮತ್ತು ಜಾತಿಯ ಬಗ್ಗೆ ಎಂದೂ ಕೂಡ ನಾನು ಮಾತನಾಡಲ್ಲ ಅಂತ ಇವತ್ತು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅದರ ಬಿಸಿ, ಆ ಮಾತನಾಡಿದ್ದಾರಲ್ಲ ಆ ಮಾತಿನ ಬಿಸಿ ಈಗ ತಟ್ಟಿದ ಹಾಗೆ ಕಾಣಿಸ್ತಾ ಇದೆ. ಮುಸ್ಲಿಂ ಬಾಂಧವರು ಆಲ್ರೆಡಿ ಪ್ರೊಟೆಸ್ಟ್ ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದ್ರು. ಪ್ರೊಟೆಸ್ಟ್ ಕೂಡ ಒಂದೆರಡು ಕಡೆ ಆಯ್ತು ಬಿಡಿ. ಈಗ ತಾನು ಆಡಿದ ಮಾತು ಹಾಗಲ್ಲ ಅಂತ ಹೇಳಿ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಅವ್ರೇನಾರು ಈ ಸಮರ್ಥನೆಯನ್ನ ನೀಡಿಲ್ಲ ಅಂತ ಆಗಿದ್ರೆ ಅದು ದೊಡ್ಡ ಹೋರಾಟವಾಗಿ ತಿರ್ಕೊಳ್ತಾ ಇತ್ತು. ಹೋರಾಟವಾಗಿ ತಿರುಗ್ಕೊಂಡ್ರೆ ಅದಕ್ಕೆ ಆ ಹೋರಾಟವನ್ನ ತಣಿಸ್ಲಿಕ್ಕೆ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಹಾಗೂ ಕಾಂಗ್ರೆಸ್ ಸರ್ಕಾರದ ಹಲವರು ಎಂಟ್ರಿ ಕೊಡಬೇಕಾಗಿತ್ತು. ಈಗ ತನ್ನ ಮಾತುಗಳಿಂದ ವಿಷಾದವನ್ನ ವ್ಯಕ್ತಪಡಿಸಿದ್ದು, ಇನ್ನು ಇದನ್ನ ಬೆಳೆಸ್ಕೊಂಡು ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಮುಸ್ಲಿಂ ಮುಖಂಡರು, ಎಸ್ಡಿಪಿಐ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಕಾಂಗ್ರೆಸ್ ಶಾಸಕರು ಮನವಿ ಮಾಡಿದ್ದಾರೆ. ಹಾಗೆ ಅವರ ಮುಸ್ಲಿಂ ಮುಖಂಡರದ್ದು, ಮುಸ್ಲಿಂ ಬಾಂಧವ್ರದ್ದು ಅದೇ ಇತ್ತು, ಏನು ಅಂತಂದ್ರೆ ಕ್ಷಮೆಯನ್ನ ಕೇಳಬೇಕು ಅಂತ ಕೇಳಿದ್ರು. ಈಗ ನಾನು ಹಂಗ್ ಮಾತಾಡಿದ್ದಲ್ಲ ಅಂತ. ಈಗ ಏನ್ ಮಾಡ್ತೀರಿ ನಿಮಗ್ ಬಿಟ್ಟಿತ್ತು. ಒಬ್ಬರು ಒಕ್ಕಲಿಗರು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರು
ಇನ್ಕ್ಲೂಡಿಂಗ್ ಸಾಬ್ರಿಂದನೂ ಅಲ್ಲಿ ವ್ಯವಸಾಯ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ನಾನು ಹೇಳಿರ್ತಕ್ಕಂಥದ್ದು ಅಲ್ಲಿ ನಾವು ಈ ಹಿಂದೆ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ರೈತನ ಹತ್ರ MESSಗೋಸ್ಕರ 1 ಎಕರೆನೋ 2 ಎಕರೆನೋ ಜಾಗ ಬಿಡಿಸಿದ್ವಿ. ಮಿಕ್ಕಂಥ ಇದರಲ್ಲಿ ಜಾಗದಲ್ಲಿ ಒಂದಷ್ಟು ಜನ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ರೈತರು ಅದನ್ನು ವ್ಯವಸಾಯ ಮಾಡ್ತಿದ್ದಾರೆ. ಏನು ಮುಸ್ಲಿಂ ಬಾಂಧವರು ಏನು ವ್ಯವಸಾಯ ಮಾಡ್ತಿದ್ದಾರೆ, ಏನು ಅವರ ಜಮೀನುಗಳಿದೆ, ಅವರು ನಾವು ನಿಜವಾಗ್ಲೂ ನಾವು ಅಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ನಾನು ಫಾರಂ 53ಲಿ ಹಿಂದೆ ನಮ್ಮ ತಾಯಿಯವರಿದ್ದಾಗಲೂ ಮಂಜೂರಾತಿ ಮಾಡಿಕೊಟ್ಟಿದ್ದೀವಿ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲ ನಾವು ಮಂಜೂರಾತಿ ಮಾಡಿಕೊಟ್ಟಿರ್ತಕ್ಕಂಥ ಘಟನೆಗಳು ಲೈನ್ನಲ್ಲಿ ರೆಕಾರ್ಡ್ ಮುಖಾಂತರ ಸಿಗ್ತದೆ. ಈಗ ಅಲ್ಲಿ ಏನಾಗಿದೆ, ಪ್ರಭಾವಿ ಮುಸ್ಲಿಂ ಮುಖಂಡರುಗಳು, ಅವ್ರು ಯಾರು ಹೇಳೋದು ಬೇಡ, ಪ್ರಭಾವಿ ಮುಸ್ಲಿಂ ಮುಖಂಡರುಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಫಾರಂ 53ಲಿ ಅರ್ಜಿ ಹಾಕಿರ್ತಕ್ಕಂಥದ್ದು, ಫಾರಂ 57ರಲ್ಲಿ ಅರ್ಜಿ ಹಾಕಿರ್ತಕ್ಕಂಥದ್ದು, ಅವೆಲ್ಲವನ್ನ ಮರುಪೋಡಿಗಳು ಮಾಡಿಸಿ ಮರು ಅದನ್ನು ಪೋಡ್ ಮಾಡಿಸಿ ಮತ್ತೊಂದು ಮಾಡಿ RTC ಕ್ರಿಯೇಟ್ ಮಾಡಿಕೊಂಡು ಅದನ್ನು ಇಲ್ಲದೇವುದೆಲ್ಲನೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನನ್ನ ಗಮನಕ್ಕೆ ಬಂದಿದೆ. ನಾನು ಯಾವುದೇ ಕಾರಣಕ್ಕೆ ಮುಸ್ಲಿಂ ಬಾಂಧವರು ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ, ಆತ್ಮೀಯರಾಗಿದ್ದಾರೆ. ನಾನು ಒಂದು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಜಾತಿ ಉದ್ದೇಶ ಇರೋದು ಮಾತಾಡ್ತಕ್ಕಂಥದ್ದಲ್ಲ. ನೀವು ಅದರಿಂದ ನೋವಾಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಕೇಳ್ತಕ್ಕಂಥದ್ದು ನಿಮಗೆ ಹೇಳಿರ್ತಕ್ಕಂಥದ್ದು, ನಾನು ಅಲ್ಲಿ ಯಾರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಅಲ್ಲಿ ಬೇರೆ ಇನ್ಯಾರು ಮುಖಂಡರುಗಳು ಬಂದು ಅಲ್ಲಿ ಜಮೀನುಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ. ನೀವು ಆ ಸಿಟಿ ಅದೇ ಬೇರೆಯವರು ಬೇರೆ ಲ್ಯಾಂಡ್ ತಗೊಂಡಿದ್ದಾರೆ, ಎಷ್ಟು ಲ್ಯಾಂಡು ಅಲ್ಲಿದೆ ಅಂತ ನೋಡಿಸಿ, ಯಾರ್ಯಾರ ಹೆಸರಿದೆ ಅಂತ ತೆಗೀರಿ. ಸುಮ್ಮನೆ ನಾವು ಹೇಳ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ವಾಸ ಮಾಡ್ತಕ್ಕಂಥ ರೈತನ ಜಮೀನನ್ನು ಬೇರೆಯವ್ರಿಗೆ ಹೋಗಬಾರ್ದು. ಯಾವನು ಹಕ್ಕಿದಾನೆ ಅವನಿಗಾಗಬೇಕು ಅನ್ನೋದು ನನ್ನೊಂದು ತೀರ್ಮಾನ, ನನ್ನ ಒಂದು ಆತ್ಮಸಾಕ್ಷಿ ಮಾತಿದೆ. ಇದಾದ್ರಲ್ಲಿ ಯಾವುದಕ್ಕೆ ನೀವು ವೈರಲ್ ಮಾಡಿ ಏನು ಹಂಗಾರೆ ಮಾತಾಡೋದು, ಸಹಜವಾಗಿ ಮಾತಾಡೋದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.